ಮದುವೆ ಆಗೋ ಟೈಮಲ್ಲಿ ಅವ್ರ ಮನೇಲಿ ಒಪ್ಪಿಲ್ಲ, ಇಲ್ಲ ಹುಡುಗನೇ ಒಪ್ತಾ ಇಲ್ಲ, ನಂಗೆ ನೀನ್ ಬೇಡ ಅಂತಾನೆ, ಅವಾಗ ಏನ್ ಮಾಡ್ತೀರಾ? ಮೆಟ್ ತಗೊಂಡು ಹೊಡಿತೀನಿ. ನಿಮ್ ಮನೇಲಿ ಒಪ್ತಾ ಇದಾರೆ, ಅವ್ರ ಮನೇಲಿ ಒಪ್ತಾ ಇಲ್ಲ, ಅವನು ಎಸ್ಕೇಪ್ ಆಗ ರೆಡಿ, ಅವ್ನು ಕರ್ಕೊಂಡು ಎಸ್ಕೇಪ್. ಎಷ್ಟು ಲೆವೆಲ್ ನೀವು? ತೆಗಿತೀನಿ ಏನ್ನ ಅವಳನ್ನ ಹೇಗೆ ಅನಿಸ್ತದೆ ಹುಡುಗಿರ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋದು? ಹುಡುಗಿ ಕನ್ವಿನ್ಸ್ ಮಾಡಕ್ ಮಾತ್ರ ಸಾಧ್ಯ ಇಲ್ಲ ಬ್ರೋ. ಸಾಧ್ಯ ಇಲ್ಲಲ್ಲ? ಅಲ್ಲಿ ಹಿಂದೆ ಇಬ್ರು ಬರ್ತಾ ಇದಾರೆ, ಹೋಗೋರ್ನ ಕನ್ವಿನ್ಸ್ ಬ್ರೋ ಬ್ರೋ ನನ್ನ ಹತ್ರ ಆಗಲ್ಲ ಬ್ರೋ ಪ್ಲೀಸ್. ಗೊತ್ತಾ ಯಾರಂತ? ಬ್ರೋ ಯಾಕೆ ಬ್ರೋ ಅವಮಾನ ಮಾಡ್ತಾ ಇದಾರೆ? ಬನ್ನಿ ಬ್ರೋ, ಬನ್ನಿ ಬ್ರೋ. 1 hour ಹುಡುಗಿರಿಗೆ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಇದೆ ನೀವು ಜೀವನದಲ್ಲಿ ಯಾರನ್ನೂ ಲವ್ ಮಾಡಲ್ಲ ಅಂತ. ಹೌದು, ಪಕ್ಕ. ಸರಿ ಆಯ್ತು, ಇವಾಗ ಲವ್ ಮಾಡಿ ಮೋಸ ಹೋದವ್ರಿಗೆ ಏನ್ ಹೇಳ್ತೀಯ? ಲವ್ ಅಂದ್ರೆ ಒಂದು ಕೆಟ್ಟ ಪರಿಣಾಮ ಇದ್ದಂಗೆ. ಲವ್ ಅನ್ನು ಮಾಡಬಾರ್ದು. ಅಕಸ್ಮಾತ್ ನಿಂಗೇನೋ ಲವ್ ಆದ್ರೆ ಏನ್ ಮಾಡ್ತೀಯ? ಲವ್ ಮಾಡ್ತಿದ್ದ ಹುಡುಗಿನ 1-2 ಕೆನೆ ಮೇಲೆ ಕೊಟ್ಟು ಲವ್ ಮಾಡಬೇಡ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಹೊನ್ನಾವರದಲ್ಲಿ ವಾಕ್ಸ್ ಪಾಪ್ ಕಂಟೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ನ ಎತ್ಕೊಂಡು ಬಂದಿದ್ದೀನಿ. ಸೊ ನನ್ನ ಜೊತೆ ನನ್ನ ಬ್ರೋ ಇದಾರೆ, ಸಿಕ್ಕಾಪಟ್ಟೆ ಆಲ್ರೆಡಿ ನರ್ವಸ್ ಗಾಬರಿ ಎಲ್ಲ ಆಗಿದ್ದಾರೆ. ಇಲ್ಲ ಹಂಗೇನಿಲ್ಲ, ಹಂಗೇನಿಲ್ಲ, ಹುಡುಗರು ಮಾತಾಡ್ತಾರ ಇಲ್ಲಿ? ಮಾತಾಡ್ತಾರೆ ಕೆಲವರು. ಇವಾಗ ಮಾತಾಡ್ತಾರೋ ಇಲ್ವೋ ಅಂತ ಹೇಳಿ ನೀವೇ ನೋಡಿರಂತೆ, ನೀವು ನಂಗೆ ಹೆಲ್ಪ್ ಮಾಡ್ಬೇಕು. ಆಯ್ತು ಮಾಡ್ತೀನಿ, ಬನ್ನಿ. ಹುಡುಗರು ಅನ್ನೋದು ಅದಕ್ಕೆ. ಬನ್ನಿ ಬನ್ನಿ. ಬ್ರೋ ಯಾರು ಮಾತಾಡ್ತೀರಾ ಇದರಲ್ಲಿ? ನನ್ ಕೈ ಆಗುದು ಇಲ್ಲ, ನಾ ಬರೋದು ಇಲ್ಲ ಬ್ರೋ. ಈಗ ಆಲ್ರೆಡಿ ಮಖ ಮುಚ್ಕೊಂತ ಇದಾರೆ ಅವರು, ನನ್ಗೆ ಭಯ ಆಗ್ತದೆ ಬ್ರೋ ಕೇಳಕ್ಕೆ. ಒಂದ್ ನಿಮಿಷ, ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್, ಬೆಂಗಳೂರಿಂದ ಬಂದಿರೋದು. ಮಾತಾಡ್ತೀರಾ? ಮಾತಾಡಲ್ಲ? ಯಾರು ಮಾತಾಡಲ್ಲ? ಯಾರು ಮಾತಾಡಲ್ಲ ಗುರು ಇಲ್ಲಿ. ಮಾತಾಡ್ತೀರಾ 2 ನಿಮಿಷ? ಬ್ರೋ ಸೀಟ್ ಏನಾದ್ರು ಬೇಕು ಅಂದ್ರೆ ಈ ತರ ಟ್ರೈ ಮಾಡ್ಬೋದು ಗೈಸ್. ಇವಾಗ ಅಲ್ಲಿ ಎಲ್ಲೂ ಜನ ಸಿಕ್ಕಿಲ್ಲ, ಅದಕ್ಕೆ ಇವಾಗ ಬಸ್ ಸ್ಟಾಪ್ ಬಂದಿದೀವಿ. ಬಸ್ ಸ್ಟಾಪ್ ಅಲ್ಲಿ ಟ್ರೈ ಮಾಡೋಣ ಅಂತ. ಇಲ್ಲೂ ಜನ ನೋಡಿ ಓಡೋಗ್ತಾ ಇದಾರೆ, ಆದ್ರೂ ಬಿಡಲ್ಲ, ಟ್ರೈ ಮಾಡ್ತೀನಿ. ಬನ್ನಿ ಮತ್ ಮಾತಾಡಿ. ಬನ್ನಿ ಬ್ರೋ, ಬನ್ನಿ ಬ್ರೋ. ಜನ ಎಷ್ಟು ಎದುರು ಓಡಾಕ್ತಾರೆ ಅಂದ್ರೆ ಇವ್ರನ್ನ ಕೇಳೋಣ ಗೈಸ್. ಗಾಡಿತ್ಕೊಂಡ್ ಮೇಡಮ್ 1 ನಿಮಿಷ. ಅಯ್ಯಯ್ಯೋ ನೀನ್ ಯಾರು? 1 ನಿಮಿಷ ಟಾಟಾ ಮಾಡ್ಬಿಟ್ಟು ಹೋದ್ರು ಪಾಪ ಅವರು. ಕೇಳಿ 1 ನಿಮಿಷ. ಸೇಲ್ಸ್ ಪರ್ಸನ್ ಕರ್ದಂಗೆ 1 ನಿಮಿಷ ಬನ್ನಿ, 1 ನಿಮಿಷ ಬನ್ನಿ. ಹಿಂಗಿಂತ ಜಾಸ್ತಿ ಎಫರ್ಟ್ಸ್ ಹಾಕ್ಬಿಟ್ಟು ಕರಿತಾ ಇದಾರೆ, ಬಟ್ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಈಗ ಬರ್ತಾರಲ್ಲ, ಕೇಳುವ ಕೇಳ್ತೀವಿ. ಇಲ್ಲಿಬ್ರು ಬರ್ತಾ ಇದಾರೆ, ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಇವರು. 1 ನಿಮಿಷ ಮಾತಾಡ್ಬೇಕು, ಬನ್ನಿ 1 ನಿಮಿಷ ಇಲ್ಲಿ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಸಿಸ್ಟರ್ ಅಂತ ಕರೆದ್ರು ಓಡೋಗ್ತಾರೆ, ಏನ್ ಮಾಡಿ. ಅದಕ್ಕೆ ಸಿಸ್ಟರ್ ಅನ್ನಿಸ್ಕೆ ಓಡೋಗಿದ್ದು. ಹೇಗೆ ಅನಿಸ್ತದೆ ಹುಡುಗಿರ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋದು? ಹುಡುಗಿ ಕನ್ವಿನ್ಸ್ ಮಾಡಕ್ ಮಾತ್ರ ಸಾಧ್ಯ ಇಲ್ಲ ಬ್ರೋ. ಸಾಧ್ಯ ಇಲ್ಲಲ್ಲ? ಅಲ್ಲಿ ಹಿಂದೆ ಇಬ್ರು ಬರ್ತಾ ಇದಾರೆ, ಹೋಗೋರ್ನ ಕನ್ವಿನ್ಸ್. ಬ್ರೋ ಬ್ರೋ ನನ್ನ ಹತ್ರ ಆಗಲ್ಲ. ಬ್ರೋ ಪ್ಲೀಸ್ ನನಗೋಸ್ಕರ. ಹೋಗಿ ಸಿಸ್ಟರ್ 1 ನಿಮಿಷ. ಅವರು ಜಾಯಿಂಟ್ ಕನ್ನಡಿಗ ಅಂತ ಯೂಟ್ಯೂಬರು, ಅವ್ರು ಮಾತಾಡ್ತಾರಂತೆ. 1 ನಿಮಿಷ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ನನ್ನ ನೋಡಿದ್ರೇನೆ ಓಡೋಗ್ತಾರಲ್ಲ ಬ್ರೋ. ನೀವೇ ಹೋಗಿ, ನೆಕ್ಸ್ಟ್ ಇಂದ ನೀವೇ ಹೋಗಿ. ನನ್ನ ನೋಡಿದ್ರೇನೆ ಓಡೋಗ್ತಾರೆ. ನಿಮ್ಮನ್ನ ನೋಡಿದ್ರೆ ಓಡಾಗ್ತಾರೆ, ನನ್ನ ನೋಡಿದ್ರೆ ಬಂದು ತಪ್ಪೋತಾರ ಅವರು. 1 ನಿಮಿಷ ನಿಲ್ಲಿ. ಆಗ್ತಿಲ್ಲ, ನನ್ನ ಹತ್ರ ಆಗ್ತಿಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಸಿಸ್ಟರ್ 1 ನಿಮಿಷ ನಿಲ್ಲಿ. ಇವರು ಗೊತ್ತಾ ಯಾರಂತ? ಯಾಕೆ ಬ್ರೋ ಅವಮಾನ ಮಾಡ್ತಾ ಇದ್ದಾರೆ? ಹೇಳ್ತಿದ್ದೀನಿ. ಒಬ್ಬ ಯೂಟ್ಯೂಬರ್, ನಾನೊಂದು ಕಾನ್ಸರ್ಟ್ ಮಾಡ್ತಾ ಇದ್ದೀನಿ, ಬೆಂಗಳೂರಿಂದ ಬಂದಿದ್ದೀನಿ. ಒಂದ್ 2 ನಿಮಿಷ ಫ್ರೀ ಇದ್ರೆ ಮಾತಾಡ್ತೇನೆ. ಇಲ್ಲಿ ನೆರಳಲ್ಲಿ ನಿಂತ್ಕೊಳ್ಳಿ. ಜೀವನದಲ್ಲಿ ಲವ್ ಮಾಡಿದ್ದೀರಾ? ಮಾಡಿದ್ದೀರಾ? ಏನು ಓದ್ತಾರೆ ಫಸ್ಟ್ ಅದನ್ನ ಹೇಳಿ. ಬಿಕಾಮ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್? ಸೆಕೆಂಡ್ ಸಾರಿ ಇಟ್ಸ್ ಓಕೆ ನಂಗೆ ಅರ್ಥ ಆಗುತ್ತೆ. ಇಲ್ಲ, ಇಲ್ಲಿವರೆಗೂ ಲವ್ ಮಾಡಿಲ್ಲ ಬ್ರೋ? ಇಲ್ಲ. ನಿಜ ಹೇಳಿ. ಇಲ್ಲ ಇಲ್ಲ ಬ್ರೋ, ಲವ್ ಮಾಡಿಲ್ಲ. ಇಲ್ಲ, ಲವ್ ಅಂತ ಯಾವ್ದು ಆಗ್ಲಿಲ್ಲ, ಎಲ್ಲ ಕ್ರಶ್ ಇರೋದು. ಲವ್ ಏನ್ ಮಾಡಿಲ್ಲ ಸರ್, ಮತ್ತೆ ಟೆಲಿಕಾಸ್ಟ್ ಆಗ್ತದೆ. ಯಾವ್ದು ಮಾಡಿಲ್ಲ ಸರ್. ಆನೆಸ್ಟ್ ಆಗಿ ಹೇಳ್ತೀರಲ್ಲ ಬ್ರೋ. ಇಲ್ಲ ಲವ್ ಮಾಡಿ. ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದೀರಾ? ಇಲ್ಲ ಲವ್ ಮಾಡ್ಲಿಲ್ಲ. ಲವ್ ಮಾಡೇ ಇಲ್ಲ. ಮಾಡ್ಲಿಲ್ಲ. ಸೊ ಜೀವನದಲ್ಲಿ ಯಾವ ತರ ಲವ್ ಮಾಡಿದೀರಾ? ಮಾಡಿದೀರಾ? ಆನೆಸ್ಟಿ. ನೀವು? ಇಲ್ಲ, ಯಾಕ್ರಿ? ಅವ್ರ ಫ್ರೆಂಡ್ ತಾನೆ, ಅವ್ರು ಲವ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಿದ್ರಿ? ನಾನ್ ಸಪೋರ್ಟ್ ಮಾಡ್ತೀನಿ. ಸಕ್ಸಸ್ ಆಯ್ತು ಅವ್ರದ್ದು? ಸಂತೋಷ, ಬಹಳ ಸಂತೋಷ. ಈ ತರದವ್ರ ಸಪೋರ್ಟರ್ಸ್ ಇದ್ರೆ ಸಕ್ಸಸ್ ಆಗಿದೆ. ನನ್ ಜೊತೆನೂ ಇದ್ರು. ನಾನ್ ಲವ್ ಮಾಡ್ತೀನಿ ಅಂತ ಹೇಳೋಷ್ಟು ನನ್ನ ಮಕ್ಳೆ ಪಟಾಯಿಸ್ಕೊಂಡು ಹೋಗ್ಬಿಟ್ಟಿರೋದು. ಇವಾಗ 2 ಪ್ರಶ್ನೆಗಳನ್ನ ಕೇಳ್ತೀನಿ, ಹಾನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ಜೀವನದಲ್ಲಿ ನೀವ್ ಯಾರನ್ನಾದ್ರೂ ಲವ್ ಮಾಡಿ ಅವ್ರು ವಾಪಸ್ ನಿಮ್ನ ಲವ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಂದ್ರೆ ಅರೇಂಜ್ ಮ್ಯಾರೇಜ್ ಅಷ್ಟೇ ಬ್ರೋ.
ನಂದು ಅರೇಂಜ್ ಮ್ಯಾರೇಜ್ ಬ್ರೋ. ನಾನು ಸುಮ್ಮನೆ ಕ್ವಶನ್ ಕೇಳಿದೆ ಅಷ್ಟೇ ಬ್ರೋ. ಇಲ್ಲ ಲವ್ ಗಿವ್ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ನನ್ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾ ಇಲ್ಲ ಬ್ರೋ, ನಾನು ಸಿಂಪಲ್ ಆಗಿ ಕೇಳ್ತಾ ಇರೋದು. ನಿಮ್ಗೆ ನೀವು ಒಂದು ಹುಡುಗಿನ ಲವ್ ಮಾಡ್ತೀರಾ, ಅವ್ಳು ವಾಪಸ್ ನಿಮ್ನ ಲವ್ ಮಾಡಿಲ್ಲ, ಏನ್ ಮಾಡ್ತೀರಾ? ಲವ್ ಇಲ್ಲ, ಕ್ರಶ್ ಇಲ್ಲ. ನೀವು ಬರೀ ದೇವ್ರ ಪೂಜೆ, ದೇವ್ರ ಭಕ್ತಿ ಅಷ್ಟೇ ಅಷ್ಟೇ ಅಲ್ಲ? ನಂತರದವ್ರು ಯಾರು ಜೀವನದಲ್ಲಿ ನೀವು ಒಂದು ಹುಡುಗಿನ ಇಷ್ಟಪಡ್ತೀರಾ, ಆ ಹುಡುಗಿ ವಾಪಸ್ ನಿಮ್ನ ಲವ್ ಮಾಡಲ್ಲ, ಅವಾಗ ಏನ್ ಮಾಡ್ತೀರಾ? ಹುಡುಗಿನ ಟ್ರೈ ಮಾಡ್ತೀನಿ. ಅಲ್ಲ, ಅವಳಿಗೋಸ್ಕರ ವೇಟ್ ಮಾಡೋದು, ಇನ್ನೊಂಚೂರು ಕಾಳಾಕೋಣ, ಹಿಂದೆ ಹೋಗೋಣ, ಫಾಲೋ ಮಾಡೋಣ, ಆತರ ಎಲ್ಲ ಟ್ರೈ ಮಾಡಲ್ಲ? ಇಲ್ಲ ರಿಜೆಕ್ಟ್ ಮಾಡ್ತಂದ್ರೆ ರಿಜೆಕ್ಟ್ ಅಷ್ಟೇ ಅಷ್ಟೇ ಅಷ್ಟೇ. ವೇಟ್ ಮಾಡೋದಲ್ಲ, ಸೀನ್ ಇಲ್ಲ. ಇಲ್ಲ ಡೈರೆಕ್ಟ್ ಮೂವ್. ನೋ ಸ್ಟಾಪ್. ಬಿಟ್ಟಾಕ್ತರು ಅಷ್ಟೇ. ಬಿಟ್ಟಾಕೋದು. ಟ್ರೈ ಮಾಡ್ತ್ರು, ನಮ್ ಬೆಸ್ಟ್ ಕೊಡ್ತ್ರು, ಬಾಕಿ ಎಲ್ಲ ಅವ್ರು ಕೊಟ್ರು, ಅದು ಇಸ್ಕೊಂಡಿಲ್ಲ ಅಂದ್ರೆ ಬಿಟ್ರು. ಅವ್ರ ಇಷ್ಟ ಅದ್ರ ಜೊತೆ ಚೆನ್ನಾಗಿರ್ಬೇಕು. ಎಂತ ತ್ಯಾಗಮಯಿ, ಸುಮ್ನೆ ಬರ್ದಿಲ್ಲ ಪ್ರೀತಿ ಅಮರ ತ್ಯಾಗ ಮಧುರ ಅಂತ. ನಿಮ್ಮಂತರ ನೋಡೇ ಬರ್ದಿರ್ಬೇಕಿಲ್ಲ ಇನ್ನು. ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಲವ್ ಮೇಲೆಲ್ಲ, ಅದಕ್ಕೆ ವೇಟ್ ಮಾಡೋದಿಲ್ಲ. ನಂಬಿಕೆ ಇಲ್ಲ ನಮ್ಮೇಲೆ ನಮ್ ಕಾನ್ಫಿಡೆನ್ಸ್ ಅದ, ಆತರ ಎಲ್ಲ ಮಾಡ್ಕೊಳ್ಳೋದಿಲ್ಲ ನಾವು. ಮಾಡಕ್ ಹೋಗುದಿಲ್ಲ, ಲವ್ ಮಾಡಕ್ಕೆ ಹೋಗುದಿಲ್ಲ. 1 hour ಹುಡುಗಿಗೆ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಇದೆ, ನೀವು ಜೀವನದಲ್ಲಿ ಯಾರನ್ನೂ ಲವ್ವೇ ಮಾಡಲ್ಲ ಅಂತ. ಹೌದು, ಪಕ್ಕ ಪಕ್ಕ. ಅವಳೇ ಇಷ್ಟಪಡ್ಲಿಲ್ಲ, ನಾನು ಇಷ್ಟ. ಓಕೆ, ವೇಟ್ ಮಾಡೋಣ, ಅವಳಿಗೆ ನನ್ನ ಮೇಲೆ ಇಷ್ಟ ಬರ್ಬೋದು, ಇಲ್ಲ ಅವಳಿಗೆ ಏನ್ ಇಷ್ಟನೋ ಅದನ್ನ ಮಾಡೋಣ. ನಮ್ ಜೀವನ ನಡಿಬೇಕಾರ ಟೆಕ್ಸ್ಟ್ ಮಾಡ್ಬಿಟ್ರಿ. ಈಗ ನೀವ್ ನಿಜ ಹೇಳಿ, ನಿಮ್ಗೆ ಪ್ರೀತಿಸಿದ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ವೆಯ್ಟ್ ಮಾಡ್ತೀನಿ ಸ್ವಲ್ಪ, ಆಮೇಲೂ ಸಿಕ್ಕಿಲ್ಲ ಅಂದ್ರೆ ಬಿಡ್ತೀನಿ ಅಷ್ಟೇ. ಬಿಟ್ಬಿಡೋದೆ, ಮತ್ತೇನು ಮಾಡಲಿ? ಓಕೆ, ಹೌದು ಬ್ರೋ, ನೀವೇನು ಮಾಡ್ತೀರಾ? ನಾನೇನ್ ಮಾಡ್ತೀನಾ ಬ್ರೋ, ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ ಬ್ರೋ. ನಮ್ಮ ಹಣೆ ಇರೋದು ಇಷ್ಟು. ಭಗವಂತ ನಮ್ಮ ಹಣೆನಲ್ಲಿ ಎಲ್ಲದನ್ನೂ ಬರ್ತಿದ್ದಾನೆ. ಓಕೆ, ಜೀವನದಲ್ಲಿ ಇದನ್ನೇ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಒಂದನ್ನು ಮರ್ತಿರ್ತಾನೆ. ಏನ್ ಹೇಳಿ? ಏನು? ಪ್ರೀತಿಸಿದ ಹುಡುಗಿ ಹೆಸರು ಬ್ರೋ. ಎಷ್ಟು ಜನ ಇದನ್ನ ಒಪ್ಕೊಂತಾರ ಅಲ್ವಾ ಗೊತ್ತಿಲ್ಲ. ಭಗವಂತ ಎಲ್ಲದನ್ನೂ ಬರ್ದಿರ್ತಾನೆ, ಆದ್ರೆ ಆ ಪ್ರೀತಿಸಿದ ಒಂದು ಹುಡುಗಿ ಹೆಸರು ನಾವು ಬರೆಯೋದು ಮಾತ್ರ ಮರ್ತೋಗ್ಬಿಟ್ಟಿರ್ತಾರೆ. ಅದಕ್ಕೆ ಆ ಥರ ಲೈಫಲ್ಲಿ ಆ ನೋವು ಆಗ್ಬಾರ್ದು ಅಂತ ಪ್ರೀತಿನೇ ಮಾಡಬಾರ್ದು. ಹೌದು, ಕರೆಕ್ಟ್. ಬನ್ನಿ ಬೇರೆ ಹುಡುಗಿನ ಹಿಡಿಯೋಣ ಈಗ. ಕಮಾನ್. ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ರೆ ಈ ಹುಡುಗರು ಬಂದ್ರು, ಏನೋ ಹೇಳ್ತೀನಣ್ಣ ಅಂತ ಇದ್ರು. ಹೇಳ್ರ ಏನೋ? ಅಂದ್ರೆ ಒಂದು ಕೆಟ್ಟ ಇದು ಅದ್ರಲ್ಲಿ ಚಟ, ಅದ್ರಲ್ಲಿ ಬಿದ್ಬಿಟ್ರೆ ಒಂದು ಮನಿ ಹುಚ್ಚಿರ್ದಂಗ ಹೋಗುತ್ತೆ. ಅದ್ ಲವ್ ಅಂದ್ರೆ ಮದ್ಯಪಾನ ಧೂಮಪಾನಕ್ಕಿಂತ ಕೆಟ್ಟದ್ದು. ಹಾಗಾಗಿ ಲವ್ನ ಮಾಡ್ಲೇಬಾರ್ದು. ಓಕೆ, ನಿಜ ಹೇಳ, ನಿಂಗೆ ಲವ್ ಆಗಿದ್ಯಾ? ಏನ್ ಓದ್ತಾರ ನೀನು? ಏಯ್ತಲ್ಲೇ. ನನಗೆ ಏಯ್ತಲ್ಲಿ ನೆಟ್ಟಕ್ಕೆ ಚಡ್ಡಿ ಹಾಕೊಳಕ್ ಬರ್ತಾ ಇದ್ದಿಲ್ಲ. ಇವ್ರುಗಳಿಗೆ ಆಲ್ರೆಡಿ ಲವ್ ಆಗಿ ಬ್ರೇಕಪ್ ಆಗಿ ಇಷ್ಟಿಟ್ಟು ಉದ್ದ ಲೈನ್ಸ್ಗಳು ಹೇಳ್ತಿದ್ದಾನೆ. ಸರಿ ಆಯ್ತು, ಇವಾಗ ಲವ್ ಮಾಡಿ ಮೋಸ ಹೋದವ್ರಿಗೆ ಏನ್ ಹೇಳ್ತೀಯ? ಲವ್ ಅಂದ್ರೆ ಒಂದು ಕೆಟ್ಟ ಪರಿಣಾಮ ಇದ್ದಂಗೆ. ಲವ್ ಅನ್ನು ಮಾಡ್ಬಾರ್ದು. ಅಕಸ್ಮಾತ್ ನಿಂಗೇನೋ ಲವ್ ಆದ್ರೆ ಏನ್ ಮಾಡ್ತೀಯ? ಲವ್ ಮಾಡ್ತಿದ್ದ ಹುಡುಗಿನ 1-2 ಕೆನೆ ಮೇಲೆ ಕೊಟ್ಟು ಲವ್ ಮಾಡಬೇಡ ಅಂತ. ಲವ್ ಮಾಡ್ತಿದ್ದ ಹುಡುಗಿನ 1-2 ಕೆನೆ ಮೇಲೆ ಕೊಟ್ಟು ಲವ್ ಮಾಡಬೇಡ ಅಂತ. ಆ ಹುಡುಗಿಗೆ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಲವ್ ಮಾಡಬೇಡ ಅಂತ್ಯಾ? ಸೂಪರ್ ಹಾಕಂದ ನಿನ್ಲೆ. ಜೀವನದಲ್ಲಿ ನೀವು ಪ್ರೀತಿ ಮಾಡ್ತೀರಾ, ಹುಡುಗಿನೂ ನಿಮ್ನ ಪ್ರೀತಿ ಮಾಡಿದ್ಲು, ಬಟ್ ಮನೆಯವ್ರು ಒಪ್ಪಲ್ಲ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅವಳು ಮದುವೆ ಆಗಲ್ಲ ಅಂತ ಅಂತಾಳೆ. ಅವಾಗ ಏನ್ ಮಾಡ್ತೀರಿ? ಬಿಟ್ಟು ಮತ್ತೇನು ಮಾಡ್ಲಿಕ್ಕಾಗತ್ತೆ? ಈಗ ನಮ್ಮ ಹಣೆ ಬರದಲ್ಲಿ ಇದ್ರೆ ಸಿಗ್ತದೆ, ಇಲ್ಲಾಂದ್ರೆ ಓಕೆ, ಅವಳ ಬಗ್ಗೆ ಯೋಚನೆ ಮಾಡಲ್ಲ. ಇಲ್ಲ ಫಾಶಿ ಇಲ್ಲ ಪಚ್ಚಿ. ಅವಾಗ ಏನ್ ಮಾಡ್ತೀರಾ? ಎತ್ತಾಕೊಂಡು ಹೋಗ್ತೀರಾ? ಸೀರಿಯಸ್ ಆಗಿ? ಎತ್ತಾಕೊಂಡು ಹೋಯ್ತಾ ಹುಡುಗಿ ಒಪ್ಪಿಲ್ಲ ಅಂದ್ರೆ ಎತ್ತಾಕೊಂಡು ಹೋಗ್ತೀರಾ? ಕಂಗ್ರಾಚುಲೇಷನ್ ಬ್ರದರ್. ಆಫ್ ಬ್ರೋ, ಆಫ್. ಜೀವನದಲ್ಲಿ ನೀವು ಲವ್ ಮಾಡ್ತಾ ಇರ್ತೀರಾ, ಆ ಹುಡುಗನು ನಿಮ್ಮನ್ನೇ ಲವ್ ಮಾಡ್ತಾ ಇರ್ತಾನೆ, ಇನ್ನೇನ್ ಮದ್ವೆ ಆಗ್ಬೇಕು ಅಂತ ಅನ್ಕೊಂತೀರಾ. ಆ ಟೈಮಲ್ಲಿ ಅವ್ರ ಮನೆಯವ್ರು ಒಪ್ಪಲ್ಲ, ಅವಾಗ ಏನ್ ಮಾಡ್ತೀರಾ? ವಾಟ್ ಬ್ರೋ? ಟೆಲ್ ಬ್ರೋ. ಈ ಬ್ರೋ ಅನ್ನೋದು ಇಲ್ಲಿವರೆಗೂ ಬಂದ್ಬಿಡ್ತು. ಯಾವ ಬ್ರೋ? ಟ್ರೈ ಮಾಡ್ತ್ರಿ, ಇಲ್ಲ ಅಂದ್ರೆ ಹಂಗೆ ಇರೋದು, ಮತ್ತೆ ಅಂತ ಆಪ್ಷನ್ ಇಲ್ಲ. ಸ್ವಲ್ಪ ಕೇಳ್ತೀನಿ, ಹಾ ಒಪ್ಸಿಲ್ಲ ಅಂದ್ರೆ ಹಾ ಹೇಳಿದ್ರ ತೆಗಿತೀನಿ ಏನ್ನ? ಅವಳನ್ನ ಯಾರ ಮಕ್ಕಳಪ್ಪ ನೀವೆಲ್ಲ? ಜೀವನದಲ್ಲಿ ಅವಳನ್ನ ನೀವ್ ತೆಗಿಯೋದು, ನಿಮ್ಮನ್ನ ಅವಳು ತೆಗಿಯೋದು, ಇಲ್ಲ ನೀವೇ ನಿಮ್ಮನ್ನ ತೆಕ್ಕೊಳೋದು, ಇವೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರೀತಿ ಮಾಡೋದಷ್ಟೇ ನಮ್ ಕೈಲಿರುತ್ತೆ. ಪ್ರೀತಿ ಮಾಡಿದವರು ಸಿಗೋದು ಬಿಡೋದು ಅವ್ನ ಕೈಲಿರುತ್ತೆ. ಸೊ ಪ್ರೀತಿಸಿದವ್ರು ಸಿಕ್ಕಿಲ್ಲ ಅಂತ ಅಂದಾಗ ತೆಗಿಯಕ್ಕೆಲ್ಲ ಹೋಗ್ಬೇಡಿ. ಮನೆಯಲ್ಲಿ ನಿಮ್ಮನ್ನ ಕಾಯ್ಕೊಂಡಿದ್ದಾರೆ, ಓಕೆನಾ? ಸೊ ಜೀವನದಲ್ಲಿ ತಲೆ ಕೆಡ್ಸ್ಕೊಬೇಡಿ. ನೀವು ಪ್ರೀತಿಸಿದ ಹುಡುಗಿ ನಿಮ್ಗೆ ಸಿಗ್ತಾಳೆ. ಜೀವನದಲ್ಲಿ ಅವ್ಳು ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ, ಓಕೆನಾ? ಒಪ್ಲಿಲ್ಲ ಅಂದ್ರೆ ಎಸ್ಕೇಪ್. ಅಯ್ಯೋ ಆಂಜನೇಯ,
ಒಪ್ಲಿಲ್ಲ ಅಂದ್ರೆ ಎಸ್ಕೇಪ್. ನಿಮ್ಮ ಮನೇಲಿ ಒಪ್ತಾ ಇದಾರೆ, ಅವ್ರ ಮನೇಲಿ ಒಪ್ತಾ ಇಲ್ಲ, ಅವನು ಎಸ್ಕೇಪ್ ಆಗ ರೆಡಿ, ಅವ್ನು ಕರ್ಕೊಂಡು ಎಸ್ಕೇಪ್. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಎಷ್ಟು ಲೆವೆಲ್ ನೀವು. ಸಾಯ್ಬೇಕು ಅನ್ಸ್ತದೆ, ಆದ್ರೂ ಅಪ್ಪ ಅಮ್ಮಗೋಸ್ಕರ ಇರ್ಬೇಕಲ್ಲ. ಕರೆಕ್ಟ್. ಸೊ ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂದ್ರೆ ಇದಕ್ಕೋಸ್ಕರನೇ ಕೇಳಿದ್ದು. ಜೀವನದಲ್ಲಿ ನೀವು ಒಂದು ಹುಡುಗನ ಇಷ್ಟಪಡ್ತೀರಾ, ಮದುವೆ ಆಗೋ ಟೈಮಲ್ಲಿ ಅವ್ರ ಮನೇಲಿ ಒಪ್ಪಿಲ್ಲ, ಇಲ್ಲ ಹುಡುಗನೇ ಒಪ್ತಾ ಇಲ್ಲ, ನಂಗೆ ನೀನ್ ಬೇಡ ಅಂತಾನೆ, ಅವಾಗ ಏನ್ ಮಾಡ್ತೀರಾ? ಹಾನೆಸ್ಟ್ ಆಗಿ ಹೇಳ್ಬೇಕು. ಏನ ಮೆಟ್ ತಗೊಂಡು ಹೊಡಿತೀನಿ ಮತ್ತೆಂತ ಅಲ್ಲಿ ತನಕ ಹಾ ಇದ್ಬಿಟ್ಟು ಲಾಸ್ಟ್ ಆಗಲ್ಲ ಅಂದ್ಬಿಟ್ರೆ ಹೊಡಿಯೋದೆ. ಮೆಟ್ ತಗೊಂಡು ಹೊಡಿಯೋದ. ಅವ್ನು ತಗೊಂಡ ಟಪ 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 ಟಪ. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ಪಾಪ ಹುಡುಗ ಒಪ್ತಾ ಇದ್ದಾನೆ, ಅವ್ರ ಮನೆಯವ್ರು ಒಪ್ತಾ ಇಲ್ಲ, ಅವಾಗ ಏನ್ ಮಾಡ್ತೀರಾ? ಟ್ರೈ ಮಾಡ್ತೀರಾ? ಆಗ್ಲೂ ಒಪ್ತಾ ಇಲ್ಲ, ಬೇಡ ಬೇಡ ಬೇಡ. ಐ ಥಿಂಕ್ ಬಿಡ್ಬೇಕು, ಯಾಕಂದ್ರೆ ಅವ್ರ ಪೇರೆಂಟ್ಸು ಇರ್ತಾರಲ್ಲ, ಅವ್ರು ನಂಬ್ಕೊಂಡು. ಸೊ ನಮ್ ಪೇರೆಂಟ್ಸ್ ಇರ್ತರು, ಅದಕ್ಕೆ ಅವ್ನ ದಾರಿ ಅವಂಗೆ, ನಮ್ ದಾರಿ ನಮ್ಗೆ. ಲವ್ ಸ್ಯಾಕ್ರಿಫೈಸ್ ಮಾಡ್ಬೇಕು. ಲವ್ ಸ್ಯಾಕ್ರಿಫೈಸ್. ಪೇರೆಂಟ್ಸ್ ಗಿಂತ ಅವ್ರು ಇಂಪಾರ್ಟೆಂಟ್ ಅಲ್ಲ. 100 ಅಲ್ಲಿ 90% ಜನ ಹಿಂಗೆ ಯೋಚನೆ ಮಾಡೋದು ಹೆಣ್ಮಕ್ಳು. ಅಪ್ಪ ಅಮ್ಮ ಇಂಪಾರ್ಟೆಂಟ್, ಆಮೇಲೆ ಹುಡುಗ ಇಂಪಾರ್ಟೆಂಟ್ ಅಂತ. ಸೊ ಯಾವ್ದೇ ಕಾರಣಕ್ಕೂ ಜೀವ ಎಲ್ಲ ತಕೊಂಡಂತ ಕೆಲಸ ಮಾಡೋದಲ್ಲ, ಹೌದು, ಮಾಡೋದಿಲ್ಲ. ಇಂಪಾರ್ಟೆಂಟ್ ದೆನ್ ಎವ್ರಿಥಿಂಗ್. ಆಕ್ಚುಲಿ ಏನಕ್ಕೆ ಈ ಕಾನ್ಸೆಪ್ಟ್ ಮಾಡಿದೆ ಅಂತ ಇವಾಗ ಹೇಳ್ತೀನಿ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಪ್ರೀತಿದವ್ರು ಸಿಕ್ಕಿಲ್ಲ, ಇಲ್ಲ ಪ್ರೀತಿ ಸಿಕ್ಕಿಲ್ಲ, ಇಲ್ಲ ನೋವು ಆಯ್ತು, ಮೋಸ ಆಯ್ತು ಅಂತ ಹೇಳಿ ಜೀವ ಕಳ್ಕೊಂಡ್ರೆ ನಿಮ್ ಜೀವನನೇ ಹಾಳಾಗೋದು. ಅದಕ್ಕೋಸ್ಕರ ಸೊ ನಿಮಗೆ ಜೀವ ಕೊಟ್ಟಂತ ಜೀವಗಳು ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ಅದನ್ನ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಜೀವ ತಕ್ಕೊಂಬಾರ್ದು ಅನ್ನೋದು ಒಂದೇ ಒಂದು ರೀಸನ್ಗೆ ಈ ಕ್ವಶನ್ ನ ಕೇಳಿದೆ. ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನೀವು ಮೆಟ್ಟನ ರೆಡಿ ಮಾಡಿರ್ತೀರಿ ಅಂತ. ಅಲ್ಲ, ಹಿಂಗೆ ಇರ್ಬೇಕು. ಕರೆಕ್ಟ್. ಪ್ರೀತಿ ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಲ್ಲ ಅಂತಂದ್ರೆ ತಪ್ಪು, ಫಸ್ಟೇ ಹೇಳ್ಬೇಕಿತ್ತು. ಕರೆಕ್ಟ್. ಇದೇ ತರ ಸ್ಟ್ರಾಂಗ್ ಆಗಿರಿ. ಓಕೆ. ಸೊ ನಿಮ್ ಅಷ್ಟು ಜನ ಮಾತಾಡ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ಬಿಡಿ ನೀವು ಆಗಿ, ಆಯ್ತಾ? ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ಬಿಟ್ಟು ನನ್ಕಿಂತ ಜಾಸ್ತಿ ಎಫರ್ಟ್ಸ್ ಹಾಕಿದೆ ಇವರು. ಹೋಗಿ ಇರೋ ಬರೋರ್ನೆಲ್ಲ ಬನ್ನಿ ಸಿಸ್ಟರ್ 1 ನಿಮಿಷ ಸಿಸ್ಟರ್ ಅಂತ ಹೇಳಿ ಇವ್ರು ನೋಡಿದ ತಕ್ಷಣ ಓಡೋಗೋರು. ಇಷ್ಟು ದಿನ ಬರೀ ನನ್ನ ಮಾತ್ರ ಓಡೋಗ್ತಾ ಇದ್ರು, ಇವತ್ತು ಇವ್ರನ್ನ ನೋಡಿ ಕೂಡ ಓಡೋದ್ರು. ಹೆಂಗನ್ಸ್ತು ಫೀಲಿಂಗು? ನ್ಯೂ ಎಕ್ಸ್ಪೀರಿಯನ್ಸ್ ಬ್ರೋ. ಇವತ್ತು ಚೆನ್ನಾಗಿತ್ತು. ಸೊ ನಿಜ ಹೇಳಿ ತೇಜಸ್, ಎಲ್ರು ಸತ್ಯನೇ ಮಾತಾಡಿದ್ರ ಏನು? ಯಾರು ಸತ್ಯ ಮಾತಾಡಿಲ್ಲ ಅನ್ಸುತ್ತೆ. ಕ್ಯಾಮರಾ ಮುಂದೆ ಯಾರು ಹೇಳಲ್ಲ ಬ್ರೋ, ಯಾರು ಹೇಳಲ್ಲ. ಬಟ್ ಒಂದ್ ಸ್ವಲ್ಪ ಜನ ಒಪ್ಕೊಂಡ್ರು, ಇಲ್ಲ ನಾವು ನಿಜ ಲವ್ ಮಾಡ್ತಾ ಇದೀವಿ ಹಂಗೆ ಹಿಂಗೆ ಅಂತ ಹೇಳಿ. ಒಂದ್ ಸ್ವಲ್ಪ ಜನ ಇಲ್ಲ ಅಂತಂದ್ರು. ಪಾಪ ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಈ ವಿಡಿಯೋನ ತುಂಬಾ ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಈ ಕಾನ್ಸೆಪ್ಟ್ ಮಾಡಿದ ಉದ್ದೇಶ ಏನು ಅಂತ ಅಂದ್ರೆ, ತುಂಬಾ ಜನ ಪ್ರೀತಿ ಮಾಡ್ತಾ ಪ್ರೀತಿ ಸಿಕ್ಕಿಲ್ಲ ಅಂತ ತಕ್ಷಣ ಜೀವನನೇ ಕಳ್ಕೊತಾರೆ, ಜೀವನ ಹಾಳು ಮಾಡ್ಕೊತಾರೆ. ನಾನು ಒಂದೇ ಒಂದು ಹೇಳೋದು, ಜೀವನದಲ್ಲಿ ಯಾವುದು ನಮ್ಮ ಕೈಲಿಲ್ಲ, ಎಲ್ಲ ದೇವ್ರ ಕೈಲಿದೆ. ನಮ್ಮ ಕಡೆಯಿಂದ ಏನು ಎಫರ್ಟ್ಸ್ ಹಾಕಬೇಕು ಅದನ್ನ ಹಾನೆಸ್ಟಾಗಿ ಹಾಕಬೇಕು, ಅದಷ್ಟೇ ನಮ್ಮ ಕೈಲಿ ಆಗೋದು. ಸಿಗೋದು ಬಿಡೋದು ಅದು ಎರಡನೇ ವಿಷಯ. ಸಿಕ್ಕಿಲ್ಲ ಅಂದ ತಕ್ಷಣ ಜೀವನ ಮಾತ್ರ ಯಾವತ್ತೂ ಕಳ್ಕೊಬೇಡಿ. ಇದನ್ನ ಮತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ಜೀವ ಕಳ್ಕೊಳೋದು ಈಸಿ, ಮತ್ತೆ ಆ ಜೀವ ಮತ್ತೆ ನೀವು ಪಡ್ಕೊಬೇಕು ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. 23 ವರ್ಷ 24 ವರ್ಷ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಕಷ್ಟಪಟ್ಟು ದುಡಿದು ಸಾಕಿರ್ತಾರೆ. ಅವ್ರ ಪ್ರೀತಿನ ವ್ಯರ್ಥ ಮಾಡಬೇಡಿ ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡಿದೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ತೇಜಸ್ನ ಎತ್ತಾಕೊಂಡ್ಬರ್ತೀನಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ. ಅಲ್ಲಿವರೆಗೂ ನನ್ನವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೆ